ಸಂಗಮ ಕ್ಷೇತ್ರದಲ್ಲಿ ಯಾತ್ರಿಕರನ್ನ ಆಕರ್ಷಿಸೋದು ದೋಣಿ ವಿಹಾರ. ದೋಣಿ ವಿಹಾರದಲ್ಲಿ ಒಂದಷ್ಟು ದೂರ ನಮ್ಮನ್ನು ದೋಣಿಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಹೇಗೆ ದೇವಾಲಯ ಕಾಣಿಸುತ್ತೆ ಅನ್ನೋದನ್ನು ತೋರಿಸಿಕೊಡ್ತಾರೆ. ಹಾಗಾಗಿ ಭಕ್ತರು ಯಾತ್ರಿಕರು ಇಲ್ಲಿಗೆ ಬಂದು ದೋಣಿ ವಿಹಾರವನ್ನು ಮಾಡ್ತಾರೆ. ಅವರ ಅಭಿಪ್ರಾಯವನ್ನು ನಾವು ಕೇಳೋಣ. ನಾವು ಕೂಡ ಆ ದೋಣಿಯಲ್ಲಿ ಸಂಚರಿಸೋಣ ಬನ್ನಿ. ದೋಣಿ ವಿಹಾರಕ್ಕೆ ಅಂತಲೇ ಇಲ್ಲಿಗೆ ಜನ ಬರೋದುಂಟು. ಈ ಕೃಷ್ಣಾ ನದಿಯಲ್ಲಿ ಸಂಚರಿಸೋದಿದೆಯಲ್ಲ, ಇದು ಮೈ ರೋಮಾಂಚನಗೊಳಿಸುತ್ತೆ. ಹಾಗಾಗಿ ಬಂದಂಥ ಯಾತ್ರಿಕರು ದೋಣಿ ವಿಹಾರವನ್ನು ಬಯಸ್ತಾರೆ. ಹೇಗಿದೆ ಯಾತ್ರಿಕರ ಮನಸ್ಥಿತಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳಗಾವಿಂದ ಬಂದೀವಿ ಸರ್. ಏನು ನಿಮ್ಮ ಹೆಸರು? ನಮ್ಮ ಸತೀಶ್ ಪೇಟೆ ಅಂತ ಹೇಳಿ. ಹೇಗೆ ಅನಿಸ್ತಾ ಇದೆ ಈ ದೋಣಿ ವಿಹಾರ ಮಾಡಿರೋದಿಲ್ಲ? ದೋಣಿ ವಿಹಾರ ಮಾಡೋದು ನಮಗೆ ಬಹಳ ಸಂತೋಷ ಉಂಟು ಮಾಡುತ್ತೆ ಸರ್. ಮತ್ತು ಅದೇ ರೀತಿ ನಮ್ಮ 12ನೇ ಶತಮಾನದ ಅದ್ಭುತ ಹಾಗೂ ಭಕ್ತಿ ಪೂರ್ವಕ ನಮ್ಮ ಬಸವಣ್ಣವರು ಐಕ್ಯವಾದ ಸ್ಥಳ ಕೂಡು ಸಂಗಮ ನೋಡಲಿಕ್ಕೆ ನಾವು ಭಾಳ ಸಂತೋಷ ಅನಿಸ್ತೇವೆ. ಇದು ಪುಣ್ಯಕ್ಷೇತ್ರದಿಂದ ಇಲ್ಲಿ ಅಪಾರ ಜನ ಬರ್ತಾ ಇರಲಿ ಎಲ್ಲ ಸುತ್ತಮುತ್ತಲ ಕಡೆಯಿಂದ. ಹಾಗೂ ನಾವು ಮೇಲಿಂದ ಮೇಲೆ ಬರ್ತಾ ಇರ್ತೀವಿ. ಹಾಗೂ ಮಕ್ಕಳು ಸೂಟಿ ಇದ್ದಾಗ ತಮ್ಮ ಕುಟುಂಬದ ಸಮೇತ ಎಲ್ಲರೂ ಬಂದು ಇಲ್ಲಿ ಸಂತೋಷವನ್ನು ಹೊಂದಿ ಭಕ್ತಿಪೂರ್ವ ಬಸವಣ್ಣ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯುತ್ತಾರೆ. ಇದೊಂದು ನಮ್ಮ ಕರ್ನಾಟಕ ಹೆಮ್ಮೆಯ ಕ್ಷೇತ್ರ ಅಂತ ಹೇಳಿ, ಜಗತ್ತಿಗೆ ಹೆಮ್ಮೆಯ ಕ್ಷೇತ್ರ ಹೇಳೋಕ್ಕೆ ನನಗೆ ಸಂತೋಷವಾಗುತ್ತದೆ ಸರ್. ನೋಡಿ, ಇಲ್ಲಿ ಕೇವಲ ಯಾತ್ರಾ ದೃಷ್ಟಿ ಅಷ್ಟೇ ಅಲ್ಲ, ಅಥವಾ ಧಾರ್ಮಿಕ ದೃಷ್ಟಿ ಅಷ್ಟೇ ಅಲ್ಲ, ಹಲವು ಬಗೆಗಳಲ್ಲಿ ಈ ಕೇಂದ್ರ ಯಾತ್ರಿಕರನ್ನ ಸೆಳೆಯುತ್ತೆ. ಬಸವಣ್ಣವರ ತತ್ವ ಒಂದು ಕಡೆ ಸೆಳೆದ್ರೆ ಇಲ್ಲಿನ ಪರಿಸರ ಮತ್ತೊಂದು ರೀತಿಯಲ್ಲಿ ಸೆಳೆಯುತ್ತೆ. ಇದು ಕೂಡಲ ಸಂಗಮ ಕ್ಷೇತ್ರದ ವಿಶೇಷತೆ. ದೋಣಿಯಲ್ಲಿ ಸಾಗಿ ಒಂದಷ್ಟು ದೂರ ಬಂದು ಈ ಸಂಗಮ ಮಂದಿರ ದರ್ಶನ ಮಾಡೋದು ಮನಸ್ಸಿಗೆ ಮನೋಹರ ಅನಿಸುತ್ತೆ. ಅಂದಹಾಗೆ ಇಲ್ಲಿಗೆ ಬರುವ ಯಾತ್ರಿಕರಿಗೆ ನೋಡಲಿಕ್ಕಿರುವ ಮತ್ತೊಂದು ಜಾಗ ಅಂದರೆ ಈ ಮಹಾಮನೆ. ಸರ್ವ ಶರಣರ ಸಂಗಮದಂತೆ ಈ ಮಹಾಮನೆಯನ್ನು ಕಟ್ಟಿದ್ದಾರೆ. ದಾಸಯ್ಯ ಶಿವದಾನವ ಎರೆಯ ನೋಡಯ್ಯ ಮನ್ನಣೆಯ ಚೆನ್ನಯ್ಯ ಎನ್ನುವ ಮಂದಿಸ. ಮಾತೆ ಮಹಾದೇವಿಯವರ ನಿರ್ದೇಶನದಲ್ಲಿ ಶಿಲ್ಪಗಳು ಬಹಳ ಸೊಗಸಾಗಿ ಮೂಡಿಬಂದಿವೆ. ದಾಸಯ್ಯ ಶಿವದಾನವ ಎರೆಯ ನೋಡಯ್ಯ ಮನ್ನಣೆಯ ಚೆನ್ನಯ್ಯ ಎನ್ನುವ ಮಂದಿಸ. ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಉನ್ನತ ಮಹಿಮಾ. ಹರಳಯ್ಯ, ಅಕ್ಕಮಹಾದೇವಿ ಸೇರಿದಂತೆ ಹಲವು ಮಹನೀಯರ ಮೂರ್ತಿಗಳನ್ನು ಕೆತ್ತಿಟ್ಟಿದ್ದಾರೆ. ಅನುಭವ ಮಂಟಪದಲ್ಲಿ ನಡೆದ ಸಭೆಯಂತೆಯೇ ತೋರುತ್ತದೆ ಈ ಮಹಾಮನೆಯ ಶಿಲ್ಪಗಳು. ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಉನ್ನತ ಮಹಿಮಾ ಕೂಡಲ ಸಂಗಮ ದೇವ. ಶಿವಧೋ 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 ಶಿವಧೋ. ಅಂದಹಾಗೆ ಇಲ್ಲಿಗೆ ಬಂದ ಪ್ರತಿ ಯಾತ್ರಿಕನಿಗೂ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದ ಯಾತ್ರಿಕ ಊಟದ ಚೀಟಿಯನ್ನು ಪಡೆದು ಊಟ ಮಾಡಬಹುದು. ಯಾವುದೇ ಹಣ ನೀಡದೆ ಉಚಿತ ದಾಸೋಹದ ವ್ಯವಸ್ಥೆಯನ್ನು ಈ ಕ್ಷೇತ್ರದಲ್ಲಿ ನೆರವೇರಿಸ್ತಾ ಇದ್ದಾರೆ.
ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಎಂಬ ನಿಯಮದಡಿ ಪ್ರತಿನಿತ್ಯವೂ ಇಲ್ಲಿ ದಾಸೋಹ ನೆರವೇರುತ್ತೆ. ಬರುವಂತಹ ಪ್ರತಿ ಯಾತ್ರಿಕನಿಗೂ ಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನ ಇಲ್ಲಿ ತಿಳಿಸಲಾಗುತ್ತೆ. ಇದು ಈ ವಾರದ ಗುಡಿಯ ಮಹಿಮೆ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ. ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ.